ಸಿದ್ದಿಗೆ ಹತ್ರ ಇರೋ ಶಾಂತಿಪುರದ ಹತ್ರ ನಮ್ಮ ಅಮ್ಮನವರ ತಮ್ಮನ ಮದುವೆಗೆ ಹೋಗ್ತಿದ್ವಿ. ಹಂಗೆ ಇಲ್ಲಿ KRS ಡ್ಯಾಮ್ ಹತ್ರ ಹೋಗ್ತಿದ್ದೀವಿ. ಇವತ್ತು ನಾವು KRS ಡ್ಯಾಮ್ನ ತೋರಿಸ್ಕೊಂಡು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಶ್ರೀ ಮೈಸೂರು ಸಂಸ್ಥಾನವು ಆಗಿನ ಕಾಲದ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ಅತಿಯಾದ ಬರಗಾಲವಿದ್ದ ಕಾರಣ ನಾಡಿನ ಪ್ರಜೆಗಳನ್ನು ಸೇರಿಸಿ ನೀರನ್ನು ತಡೆಯಲು ಮತ್ತು ಕೃಷಿಗೆ ಬಳಸಲು ಮಾಡಿದ ಪ್ರಯತ್ನವನ್ನೇ KRS ಅಣೆಕಟ್ಟು ಎಂದು ಕರೆಯುತ್ತೇವೆ. KRS ಅಣೆಕಟ್ಟು KRS ಅಣೆಕಟ್ಟು ಮೈಸೂರು ಸಂಸ್ಥಾನದಲ್ಲಿದ್ದ ದಿವಾನರಾಗಿದ್ದ ಸರ್ವಂ ವಿಶ್ವೇಶ್ವರಯ್ಯರವರು KRS ದಲ್ಲಿನ ನೀಲಿ ನಕ್ಷೆಯನ್ನು ತಯಾರು ಮಾಡಿದರು. ಈಗಿನ KR ಪೇಟೆ ತಾಲೂಕು ಹೊನ್ನಂಬಾಡಿ ಕಟ್ಟೆಯಲ್ಲಿ KRS ಡ್ಯಾಮ್ ಅನ್ನು ನಾವು ನೋಡಬಹುದು. 1911 KRS ಕಟ್ಟೆ ನಿರ್ಮಾಣವನ್ನು ಶುರು ಮಾಡಲಾಯಿತು. ಈ ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿಯವರು ಎಷ್ಟೇ ತಡೆ ಹಿಡಿಯಲು ನೋಡಿದರೂ ಇದು 1932ರಲ್ಲಿ KRS ಮಹಾಸಾಗರವನ್ನು ಸಂಪೂರ್ಣವಾಗಿ ಮುಗಿಸಿದರು. ಈ KRS ಡ್ಯಾಮ್ ಇಂದು ಕೃಷಿಗೆ, ಮೀನುಗಾರಿಕೆಗೆ ಮತ್ತು ಬೆಂಗಳೂರು ನಗರದಲ್ಲಿ ಕುಡಿಯಲು ಇಂದಿಗೂ ಸಹ ನೀರನ್ನು ಕೊಡುತ್ತಿದ್ದಾರೆ. ಈ KRS ಕಟ್ಟೆ ಎತ್ತರ 1224.8 ಅಡಿ ಇದೆ. ಇದು 49.452 TMC ಅಂದರೆ 1000 ಮಿಲಿ ಕ್ಯೂಬಿಕ್ ಫೀಟ್ ಅಷ್ಟು ನೀರನ್ನು ಹೊಂದುವ ಸಾಮರ್ಥ್ಯವಿದೆ. ಇದು ಆಗಿನ ಕಾಲದಲ್ಲಿ ಏಷ್ಯಾದ ದೊಡ್ಡ ಡ್ಯಾಮ್ ಆಗಿದ್ದು ಇಂದು ಭಾರತದ 9ನೇ ದೊಡ್ಡ ಡ್ಯಾಮ್ ಆಗಿ ಎನಿಸಿಕೊಂಡಿದೆ ಮತ್ತು ಇದು 9ನೇ ಹಳೆಯ ಡ್ಯಾಮ್. ಈ ನಮ್ಮ ಭಾರತದಲ್ಲಿ ಇದು 9ನೇ ಹಳೆಯ ಡ್ಯಾಮ್. ಸೊ ಈಗ KRS ನಿಮಗೆ ಎಷ್ಟಾಗಿದೆ ಅನ್ಕೊಂತೀನಿ. ಸೊ ಬಾಯ್ ಎಲ್ಲರಿಗೂ.